ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಧರ್ಮಸ್ಥಳ ಉಳಿಸಿ ಅಭಿಯಾನವನ್ನ ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಬರ್ತಾ ಇದೆ. ಇದೊಂಥರ ವ್ಯವಸ್ಥಿತವಾದ ಪಿತೂರಿ. ಇದು ಬೇರೆ ಬೇರೆ ಷಡ್ಯಂತ್ರಗಳನ್ನು ನಡೆಸಿ ನಮ್ಮ ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡಬೇಕು ಅಂತೇಳಿ ಇವತ್ತು ಏನು ಷಡ್ಯಂತ್ರವನ್ನು ಮಾಡಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಿಂದ ಇವತ್ತು ಒಂದು ಬೃಹತ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಜೊತೆ ಈಗಾಗಲೇ 400ಕ್ಕೂ ಹೆಚ್ಚು ಕಾರುಗಳು ಈಗಾಗಲೇ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾವೆ. ನಾವು ಇನ್ನು ಹೋಗ್ತಾ ನಮ್ಮ ಜೊತೆ ಮತ್ತಷ್ಟು ಭಕ್ತರು ನಮ್ಮ ಜೊತೆ ಜೋಡಿಸ್ಕೊಳ್ಳೋರಿದ್ದಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಷಡ್ಯಂತ್ರಗಳನ್ನ ನಿಲ್ಲಿಸದೆ ಹೋದ್ರೆ ಯಾವುದೇ ಹಿಂದೂ ಧರ್ಮದವರು ಕೂಡ ಹಿಂದೂಗಳು ಶಾಂತ ರೀತಿಯಿಂದ ನಾವು ಈ ಕಾದು ನೋಡ್ತಾ ಇದ್ದೇವೆ. ಈ ಒಂದು ಪಿತೂರಿಗಳನ್ನ ನಿಲ್ಲಿಸದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಕೂಡ ನಾವು ಮಾಡಬೇಕಾಗುತ್ತೆ. ಧರ್ಮಸ್ಥಳ ನಿಜಕ್ಕೂ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಧರ್ಮಸ್ಥಳ ಅಂದ್ರೆ ಅದಕ್ಕೆ ಒಂದು ಇತಿಹಾಸ ಇದೆ. ಯಾವುದೇ ಒಂದು ರಾಜ್ಯ ಸರ್ಕಾರಗಳು ಕೂಡ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸಗಳನ್ನ ಆ ಕ್ಷೇತ್ರದಿಂದ ಮಾಡ್ತಾ ಬಂದಿದ್ದಾರೆ. ಅಷ್ಟೊಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಅಂತ ಒಂದು ಕ್ಷೇತ್ರವನ್ನ ಏನಾದ್ರೂ ಮಾಡಿ ಅದನ್ನ ಆಳ್ಗಡಬೇಕು ಅಂತೇಳಿ ವ್ಯವಸ್ಥಿತವಾದ ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಈ ಪಿತೂರಿ ವಿರುದ್ಧವಾಗಿ ಧರ್ಮಸ್ಥಳದ ಜೊತೆ ನಾವು ಅನ್ನುವಂತ ಅಭಿಯಾನವನ್ನು ಹಮ್ಮಿಕೊಂಡು ನಾವು ಇವತ್ತು ಹೊರಟಿದ್ದೀವಿ. ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮಲ್ಲಿ ಯಾರ್ಯಾರು ಭಾಗವಹಿಸಿದ್ರೆ ಎಲ್ರಿಗೂ ಕೂಡ ನಾನು ಒಬ್ಬ ಕಾರ್ಯಕರ್ತನಾಗಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕೂಡಲೇ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಇವ್ರ ವಿರುದ್ಧ ತನಿಖೆಯನ್ನ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ. ಯಾರೋ ಒಬ್ಬ ಮುಸುಕುತಾರಿ ಏನು ಹೇಳ್ದ ಅಂತೇಳಿ ಬುರುಡೆ ರಹಸ್ಯವನ್ನು ಹೇಳ್ದ ಅಂತೇಳಿ SIT ಯನ್ನ ತನಿಖೆ ಮಾಡಿದ್ರು ರಾಜ್ಯ ಸರ್ಕಾರ. ನಾವು ನಿಜಕ್ಕೂ ಕೂಡ ಇವರ ಹಿನ್ನೆಲೆ ಏನು, ಈಗಾಗಲೇ ಯಾರ್ಯಾರು ಇದ್ರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅವರೆಲ್ಲರ ತನಿಖೆಯನ್ನು ಮಾಡ್ಲಿಕ್ಕೆ ಮತ್ತೊಂದು SIT ಯನ್ನು ರಚನೆ ಮಾಡಿ ಅವರ ಹಿನ್ನೆಲೆಯನ್ನು ತಿಳ್ಕೋಬೇಕು. ಅವರ ವಿರುದ್ಧ ತನಿಖೆಯನ್ನು ಮಾಡಬೇಕು. ಅವರು ತಪ್ಪಿತಸ್ಥರು ಅಂತೇಳಿ ಗೊತ್ತಾದ್ರೆ ಕೂಡಲೇ ಅವರನ್ನ ಬಂಧಿಸಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ.